ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಹತ್ತಿರ ಇರುವ ಸುಂದರವಾದ ಕರಿಘಟ್ಟ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೆಂಗಳೂರು ಮೈಸೂರು ಹೈವೇ ಪಕ್ಕದಲ್ಲೇ ಇರುವಂಥ ಈ ಬೆಟ್ಟ ಪ್ರಕೃತಿ ಪ್ರೇಮಿಗಳಿಗೆ ಮತ್ತು ದೈವ ಭಕ್ತರಿಗೆ ತುಂಬ ಇಷ್ಟ ಆಗುವಂಥ ಜಾಗ. ಇಲ್ಲಿ ಏನೇನು ವಿಶೇಷ ಇದೆ ಗೊತ್ತಾ? ಅದನ್ನು ಈ ವಿಡಿಯೋದಲ್ಲಿ ನೋಡೋಣ. ಒಂದನೇದು ಬೆಟ್ಟದ ವಿಶೇಷ. ಇಲ್ಲಿ ಪುರಾತನವಾದ ಶ್ರೀ ವೈಕುಂಠ ಶ್ರೀನಿವಾಸನ ದೇವಸ್ಥಾನ ಇದೆ. ಈ ದೇವರನ್ನ ಬೈರಾಗಿ ವೆಂಕಟರಮಣ ಅಂತ ಕೂಡ ಹೇಳ್ತಾರೆ. ಇನ್ನು ವ್ಯೂ ಪಾಯಿಂಟ್, ಬೆಟ್ಟದ ಮೇಲಿಂದ ಕಾವೇರಿ ಮತ್ತು ಲೋಕಪಾವನಿ ನದಿಗಳ ಸಂಗಮ ನೋಡೋದೇ ಒಂದು ಚಂದ. ಮೈಸೂರು ಚಾಮುಂಡಿ ಬೆಟ್ಟ ಕೂಡ ಇಲ್ಲಿಂದ ಕಾಣಸಿಗುತ್ತೆ. ಟ್ರಕ್ಕಿಂಗ್ ಹೋಗೋರು ಸುಮಾರು 450 ಮೆಟ್ಟಿಲನ್ನ ಹತ್ತಿ ಬೆಟ್ಟದ ಮೇಲೆ ಹೋಗಬಹುದು, ಇಲ್ಲಾಂದ್ರೆ ಗಾಡಿನಲ್ಲೇ ಬೆಟ್ಟ ತುದಿಯವರೆಗೂ ತಲುಪಬಹುದು. ಇನ್ನು ವೀಕೆಂಡ್ ಟ್ರಿಪ್ ಹೋಗೋರ್ಗಂತೂ ಬೆಂಗಳೂರಿನಿಂದ ಕೇವಲ 125 ಕಿಲೋಮೀಟರ್ ಮತ್ತು ಮೈಸೂರಿನಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಈ ಕರಿಘಟ್ಟ ಬೆಟ್ಟ ಸಿಗುತ್ತೆ. ಫ್ಯಾಮಿಲಿ ಜೊತೆಗೆ ಒಂದು ದಿವಸದ ಪ್ರವಾಸಕ್ಕೆ ಮಾಡಿಸಿದ ಜಾಗ. ಈ ಉದ್ಯಾನವನದಿಂದ ಸುತ್ತಮುತ್ತಲಿನ ಕಾವೇರಿ ನದಿ, ಶ್ರೀರಂಗಪಟ್ಟಣ ಪ್ರದೇಶ ಮತ್ತು ಹಸಿರು ಬೆಟ್ಟಗಳ ಅದ್ಭುತ ದೃಶ್ಯಗಳು ಕಾಣಸಿಗ್ತವೆ. ಇದು ವಿಶೇಷವಾಗಿ ಫೋಟೋ ತೆಗೆದುಕೊಳ್ಳೋದಕ್ಕೆ ಮತ್ತು ಪ್ರಕೃತಿಯ ಮಧ್ಯೆ ಸಮಯ ಕಳೆಯೋದಕ್ಕೆ ಬಹಳ ಉತ್ತಮವಾದ ಸ್ಥಳ ಆಗಿದೆ. ಇನ್ನು ಈ ಉದ್ಯಾನಕ್ಕೆ ಶಾಲೆಗಳಿಂದ ಶಾಲಾ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಶಾಲಾ ಮಕ್ಕಳು ಆಟ ಆಡಲಿಕ್ಕೆ ಮತ್ತು ಇಲ್ಲಿ ಕಾಲ ಕಳೀಲಿಕ್ಕೆ, ಸಂತೋಷವಾಗಿ ಕಾಲ ಕಳೀಲಿಕ್ಕೆ ಮಕ್ಕಳಿಗೆ ಬಹಳ ಅನುಕೂಲವಾದ ಸ್ಥಳ ಇದಾಗಿದೆ. ಇದು ದೇವಸ್ಥಾನದ ಒಳಾಂಗಣ ಪ್ರವೇಶ ದ್ವಾರವಾಗಿದೆ. ಇಲ್ಲಿ ಕಾಣುವಂಥ ಶಿಲ್ಪಕಲೆಗಳು ಹಾಗೂ ಕಂಬಗಳು ಪುರಾತನ ಶೈಲಿಯನ್ನು ತೋರಿಸುತ್ತೆ. ಇಲ್ಲಿನ ವಾತಾವರಣ ಸಂಪೂರ್ಣವಾಗಿ ಭಕ್ತಿಭಾವದಿಂದ ತುಂಬಿದೆ. ದೇವಾಲಯದೊಳಗೆ ಪ್ರದಕ್ಷಿಣೆ ಮಾಡೋ ಸೌಲಭ್ಯ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಮಗೆ ಸಪೋರ್ಟ್ ಮಾಡಿ. ನಮ್ಮ ಕೃಷ್ಣ ಭಕ್ತಿ ಚಾನಲನ್ನು ಇನ್ನಷ್ಟು ಇಂತಹ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಭಾವಿಸ್ತೇವೆ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.